ನಿನಗಾಗಿ ಭಾಗ 119. ವಿಕ್ರಮ್ ದಮಯಂತಿಯನ್ನು ತಬ್ಬಿಕೊಂಡಿರುತ್ತಾನೆ. ನಂತರ ಅವನಿಗೆ ವಾಸ್ತವ ಅರ್ಥವಾಗುತ್ತದೆ. ತಾನು ಆಸ್ಪತ್ರೆಯಲ್ಲಿ ಇದ್ದೇನೆ, ತನ್ನ ಹೆಂಡತಿ ಪೇಷಂಟ್ ಅಂತ. ನಿಧಾನವಾಗಿ ಅವಳಿಂದ ದೂರ ಸರಿಯುತ್ತಾನೆ. ಆದರೆ ಅವಳು ಅವನನ್ನು ಬಿಡುವುದಿಲ್ಲ. ಇನ್ನೂ ಗಟ್ಟಿಯಾಗಿ ಅವನನ್ನು ಹಿಡಿದುಕೊಳ್ಳುತ್ತಾಳೆ. ಅವನಿಗೆ ತಿಳಿಯುತ್ತದೆ ಅವಳು ತುಂಬ ಇನ್ಸೆಕ್ಯೂರ್ ಆಗಿದ್ದಾಳೆ, ತುಂಬ ಭಯದಿಂದ ಇದ್ದಾಳೆ ಅಂತ. ಅವಳ ಕೈಯನ್ನು ತುಂಬ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಭರವಸೆ ನೀಡುವಂತೆ, ನಿನ್ನನ್ನು ನಾನು ಎಂದು ಬಿಟ್ಟು ಹೋಗುವುದಿಲ್ಲ ಅನ್ನುವ ರೀತಿ ಇರುತ್ತದೆ ಅವನು ಕೊಡುವ ಭರವಸೆ. ಅವನ ಕಣ್ಣುಗಳಲ್ಲೇ ಕಾಣಿಸಿದ್ದಕ್ಕೆ ಅವಳು ಕೂಡ ಧೈರ್ಯದಿಂದ ಇರುತ್ತಾಳೆ. ಅವನ ಹಿಡಿತವನ್ನು ಇನ್ನೂ ಬಿಗಿಗೊಳಿಸುತ್ತಾಳೆ. ಅಲ್ಲಿ ಇದ್ದವರೆಲ್ಲ ಇವರಿಬ್ಬರನ್ನು ನೋಡಿ ಖುಷಿಯಿಂದ ಇರುತ್ತಾರೆ. ಕೆಲವು ಜನರು ಹೊಟ್ಟೆ ಉರಿ ಪಡುತ್ತಾರೆ. ಅದರಲ್ಲಿ ಹೆಚ್ಚಿನ ಜನ ವಿಕ್ರಮ್ ಮನೆಯವರೇ ಆಗಿರುತ್ತಾರೆ. ಪದೇ ಪದೇ ಆರೋಗ್ಯ ಸರಿಯಿಲ್ಲ, ನಾನು ಏನೋ ತಪ್ಪು ಮಾಡುತ್ತಿದ್ದೇನೆ, ಇನ್ನು ಪ್ರತಿ ನಿಮಿಷವೂ ಪ್ರತಿ ಕ್ಷಣವೂ ಕೂಡ ನಾನು ಇವಳ ಜೊತೆಯಲ್ಲೇ ಇರಬೇಕು, ಇವಳ ದೇಹಕ್ಕೆ ಯಾವುದೇ ರೀತಿ ತೊಂದರೆಯಾಗಲಿ ನೋವಾಗಲಿ ಆಗಬಾರದು ಅನ್ನುವ ಆಲೋಚನೆ ಅವನ ಮನಸ್ಸಿನಲ್ಲಿ ಓಡುತ್ತಿರುತ್ತದೆ. ಇಬ್ಬರ ವಿಡಿಯೋ ಮಾಡುತ್ತಿರುತ್ತಾರೆ ಫೋನಿನಲ್ಲಿ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಲು ತುಂಬ ಜನ ಮಕ್ಕಳು. ಇವರಿಗೆ ಅದರ ಅರಿವೂ ಇಲ್ಲ. ಅವನಿಗೆ ಕುತಂತ್ರಗಳಿಂದ ಹಾಳು ಮಾಡುತ್ತಿದ್ದಾರೆ. ದೇವರೇ, ಇವರಿಬ್ಬರನ್ನು ಕಾಪಾಡಬೇಕು ಅಂತ ಅಲ್ಲಿ ಇದ್ದ ಶಾಂತಿ ಅಂದುಕೊಳ್ಳುತ್ತಿದ್ದಳು. ಇತ್ತೀಚೆಗೆ ಅವಳಿಗೂ ಕೂಡ ಅಜ್ಜಿಯ ವರ್ತನೆ ತುಂಬ ಬದಲಾಗಿದೆ ಅಂತ ಅನಿಸುತ್ತಿದೆ. ಆದರೆ ಇತ್ತೀಚೆಗೆ ದಮಯಂತಿಯನ್ನು ಕಂಡರೆ ಆಗುವುದಿಲ್ಲ. ಒಂದು ರೀತಿ ಕೋಪದಲ್ಲಿ ಅವಳನ್ನು ನೋಡುತ್ತಿರುತ್ತಾರೆ. ತುಂಬ ವಯಸ್ಸಾಗಿದೆ ಶಾಂತಿಗೂ ಕೂಡ. ಇದನ್ನೆಲ್ಲ ಅವಳು ಕೂಡ ಅರ್ಥ ಮಾಡಿಕೊಳ್ಳುತ್ತಾಳೆ. ಗಂಡನ ಮನೆಯವರು ಸೊಸೆಯನ್ನು ಮದುವೆಯಾದ ಹೊಸದರಲ್ಲಿ ಮಾತ್ರ ಪ್ರೀತಿ ಮಾಡುವುದು. ನಂತರ ಅವಳಿಂದ ತಮಗೆ ಏನು ಸಿಗುತ್ತದೆ, ತಮಗೆ ಎಷ್ಟು ಉಪಯೋಗ ಅನ್ನುವ ರೀತಿ ಆಲೋಚನೆ ಮಾಡುತ್ತಾರೆ. ಹಳೆಯದಾದಂತೆ ವಿಕ್ರಮ್ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತಿದೆ. ದಮಯಂತಿಯ ಮೇಲೆ ಅಸಡ್ಡೆ ಜಾಸ್ತಿ ಆಗುತ್ತಿದೆ. ಸೃಷ್ಟಿಯ ನಿಯಮ ಇದೇ ಏನೋ, ಇಲ್ಲಿ ಯಾರನ್ನೂ ನಾವು ದೂಷಿಸುವ ಆಗಿಲ್ಲ. ಆದರೆ ಈ ಪುಟ್ಟ ಜೀವಗಳು ನೆಮ್ಮದಿಯಾಗಿರಲು ನನ್ನ ಕೈಲಾದ ಸಹಾಯವನ್ನು ನಾನು ಮಾಡಬೇಕು ಅಂತ ಯೋಚಿಸುತ್ತಾ ಇರುವವಳ ಕಣ್ಣುಗಳಲ್ಲಿ ನೀರು ಧಾರಾಕಾರವಾಗಿ ಸುರಿಯುತ್ತಿದೆ. ಈ ಮಾತುಗಳನ್ನು ಬಾಯಿ ತೆಗೆದು ಹೇಳುವ ಧೈರ್ಯವಿಲ್ಲ. ಏಕೆಂದರೆ ಅವರ ಮನೆಯ ಉಪ್ಪನ್ನು ತಿಂದಿದ್ದಾಳೆ. ಅಜ್ಜಿಗೆ ಆಗಲಿ ಅಥವಾ ವಿಕ್ರಮ್ನ ಅಮ್ಮನಿಗೆ ಆಗಲಿ ಏನೇ ಆಗಲಿ ಒಳ್ಳೆಯದನ್ನು ಹೇಳಿದರೆ ಅವರೆಲ್ಲ ತಪ್ಪಾಗಿ ಅಪಾರ್ಥ ಮಾಡಿಕೊಳ್ಳುತ್ತಾರೆ. ನೀನು ನಮ್ಮ ಮನೆಯ ಕೆಲಸದವಳಾಗಿ ಇದ್ದು ಬಿಡು ಅಂತ ಈ ರೀತಿಯ ತುಂಬ ಮಾತುಗಳನ್ನು ಕೇಳಿದರೂ ಕೂಡ ಅವರು ಇಲ್ಲಿಯವರೆಗೂ ಇರುವುದು ವಿಕ್ರಮ್ಗೋಸ್ಕರ. ವಿಕ್ರಮ್ ಚಿಕ್ಕಂದಿನಲ್ಲಿ ಅಮ್ಮ ಅಂತ ಕರೆಯುತ್ತಿದ್ದ. ಮೊದಲು ಶಾಂತಿಯನ್ನು ಅವನು ಕರೆದಿದ್ದು ಅಮ್ಮ ಅಂತ. ಮನೆ ಕೆಲಸಕ್ಕೆ ಬಂದವಳನ್ನು ಮೊದಲು ಅಮ್ಮ ಅಂತ ಕರೆದಾಗ ಇವರಿಗೂ ಕೂಡ ತಾಯಿಯ ಪ್ರೀತಿ ತನ್ನ ಮನಸ್ಸಿನಲ್ಲಿ ಇದ್ದುದು ಜಾಗೃತವಾಗಿತ್ತು. ಕ್ರಮೇಣ ದಿನಗಳು ಕಳೆದಂತೆ ಅವನು ದೊಡ್ಡವನಾದಂತೆ ಅವನು ಅಮ್ಮ ಮತ್ತು ಅಜ್ಜಿ ಹೇಳಿಕೊಟ್ಟರು, ಕೆಲಸದವರನ್ನು ಅಮ್ಮ ಅಂತ ಕರೆದರೆ ನೀನು ಕೂಡ ಕೆಲಸದವನ ಮಗನಾಗಿ ಬಿಡುತ್ತೀಯ. ಈ ಆಸ್ತಿ ಐಶ್ವರ್ಯ ನಿನಗೆ ಸಿಗುವುದಿಲ್ಲ. ಆಸ್ತಿ ಬೇಕಾ ಅಥವಾ ಅವರ ರೀತಿ ಕೂಲಿ ಕೆಲಸ ಮಾಡಿಕೊಂಡು ಇರುತ್ತೀಯ ಅಂತ ಅವರುಗಳು ಹೇಳಿದಾಗ ಅವನು ಕೂಡ ಸ್ವಲ್ಪ ನನ್ನಿಂದ ದೂರ ಇರಲು ಶುರು ಮಾಡಿದ. ಆದರೂ ಕೂಡ ನನಗೆ ಅವನ ಮೇಲೆ ಬೇಸರವಿಲ್ಲ. ಅವನು ಅಮ್ಮ ಅಂದರು ಅನ್ನದೇ ಹೋದರು ನನ್ನ ಮೊದಲ ಮಗ ಅವನೇ ಅಂತ ಅಂದುಕೊಂಡರು. ವಿಕ್ರಮ್ ಹತ್ತಿರ ಹೋಗಿ ಅವರಿಬ್ಬರನ್ನು ಗಟ್ಟಿಯಾಗಿ ಶಾಂತಿ ತಬ್ಬಿಕೊಂಡಳು. ಅವರಿಬ್ಬರೂ ಕೂಡ ಶಾಂತಿಯನ್ನು ತಬ್ಬಿಕೊಂಡರು. ಇದು ಅಕಸ್ಮಾತಾಗಿ ನಡೆದಿದ್ದು. ಶಾಂತಿ ಹಳೆಯದನ್ನು ನೆನಪಿಸಿಕೊಂಡು ಸ್ವಲ್ಪ ಎಮೋಷ್ನಲ್ ಆದಳು. ಅವಳಿಗೆ ತಿಳಿದಿಲ್ಲ ಅವಳು ಏನು ಮಾಡುತ್ತಿದ್ದಾಳೆ ಅಂತ. ಎಲ್ಲರ ಎದುರಿಗೆ ಈ ರೀತಿ ಮಾಡಿದರೆ ನನಗೆ ಆ ಮನೆಯಲ್ಲಿ ಇರುವ ಅವಕಾಶ ಕಡಿಮೆ ಆಗುತ್ತದೆ ಅನ್ನುವುದು ತಿಳಿದಿದ್ದರೂ ಈ ಕೆಲಸವನ್ನು ತನಗೆ ತಿಳಿಯದಂತೆ ಮಾಡಿದ್ದಾಳೆ. ವಿಕ್ರಮ್ ಮತ್ತು ದಮಯಂತಿಗೂ ಕೂಡ ಯಾರಾದರೂ ತಮ್ಮವರು, ದೊಡ್ಡವರು, ತಮ್ಮನ್ನು ಆಶೀರ್ವಾದ ಮಾಡುವವರು, ತಮ್ಮ ಜೋಡಿಯನ್ನು ಪ್ರೀತಿಸುವವರು ಬೇಕಿತ್ತು. ಹಾಗೂ ಶಾಂತಿಯ ಕಡೆಯಿಂದ ಬಂದಿದ್ದರಿಂದ ಅವರಿಬ್ಬರೂ ಕೂಡ ಎಮೋಷ್ನಲ್ ಆದರು. ದಮಯಂತಿ ಅಳಲು ಶುರು ಮಾಡಿದಳು. ತಾಯಿ ಇಲ್ಲದ ಮಗಳು ಅವಳಿಗೆ ಶಾಂತಿಯನ್ನು ತಬ್ಬಿಕೊಂಡಾಗ ಶಾಂತಿ
ತಾಯಿಯ ಪ್ರೀತಿ ಮಮಕಾರ ಆ ಎದೆಯ ಮೇಲೆ ಸಿಕ್ಕಿತು ಅಂತ ಅನಿಸಿತು. ಆಗ ಶಾಂತಿ ಅವಳನ್ನು ನಿಧಾನವಾಗಿ ಸಮಾಧಾನ ಮಾಡಿದಳು. ಇಷ್ಟು ಒಳ್ಳೆಯ ಗಂಡ ಸಿಕ್ಕಿದ್ದಾರೆ, ಇನ್ನೇನು ಕಡಿಮೆ ಮಗಳೇ. ನಿನಗೆ ಪ್ರತಿ ಸಲ ಸಾವಿನ ಅಂಚಿನಲ್ಲಿರುವ ನಿನ್ನನ್ನು ಇವರ ಪ್ರೀತಿ ರಕ್ಷಿಸುತ್ತದೆ. ಅಂದರೆ ನೀನು ಇವರ ಜೊತೆ ಇದ್ದರೆ ಸೇಫ್ ಆಗಿ ಇರುತ್ತೀಯ ಅಲ್ಲವೇ? ಯಾವಾಗಲೂ ಇವರ ಜೊತೆ ಇರು, ಖುಷಿಯಾಗಿ ಅಂತ ಆಶೀರ್ವಾದ ಮಾಡಿದಳು. ಅಷ್ಟರಲ್ಲಿ ಡಾಕ್ಟರ್ ಬಂದು ಪ್ರತಿ ಸಲ ನೀವು ಇವರನ್ನು ಕಾಪಾಡಿ ಕರೆದುಕೊಂಡು ಹೋಗುವ ರೀತಿ ಇಲ್ಲ, ಅವರ ಟ್ರೀಟ್ಮೆಂಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, 24 hours ಅವರು ಅಬ್ಸರ್ವೇಷನ್ನಲ್ಲಿ ಇರಬೇಕು. ಏಕೆ ಅವರು ಪ್ರಜ್ಞೆ ತಪ್ಪಿದರೂ ಅವರ ದೇಹ ಸ್ಥಿತಿ ಹೇಗಿದೆ ಅನ್ನುವುದನ್ನು ತಿಳಿಯಲು ಪ್ರತಿಯೊಂದು ಪರೀಕ್ಷೆ ಮಾಡಿಸಬೇಕು ಅಂತ ಡಾಕ್ಟರ್ ಹೇಳಿದಾಗ ವಿಕ್ರಮ್ ಅದಕ್ಕೆ ಒಪ್ಪಿದ. 1 ದಿನ ತಾನೇ ದೂರ ಇದ್ದರೆ ಆಯಿತು, ಅವಳ ಆರೋಗ್ಯ ಚೆನ್ನಾಗಿದ್ದರೆ ಸಾಕಲ್ಲವೇ? ಪದೇ ಪದೇ ಅವಳಿಗೆ ಆ ರೀತಿ ಸಮಸ್ಯೆ ಆದರೆ ಮನೆಯಲ್ಲಿ ಯಾರೇ ನೋಡಿಕೊಳ್ಳುತ್ತಾರೆ? ಅವಳು ರೂಮಿನಲ್ಲಿ ಇರುತ್ತಾಳೆ ಅಂತ ಯೋಚಿಸಬೇಕಾದಾಗ ಅವನಿಗೆ ಒಂದು ಆಲೋಚನೆ ಉಳಿಯಿತು. ಗಿರಿ ಹೇಳಿದ್ದಾನೆ ಅಲ್ಲವೇ, ನಮ್ಮ ಮನೆಗೆ ಕರೆದುಕೊಂಡು ಬಾ ದಮಯಂತಿಯನ್ನು ಅಂತ. ನಿಜವಾಗಲೂ ನಾನು ದಮಯಂತಿ ಮೆಂಟಲಿ ಸ್ಟ್ರಾಂಗ್ ಆಗುವವರೆಗೂ ಕೂಡ ನಮ್ಮ ಮನೆಗೆ ಕರೆದುಕೊಂಡು ಹೋಗುವುದಿಲ್ಲ. ಗಿರಿ ಅಣ್ಣನ ಮನೆಯಲ್ಲೇ ನಾವಿಬ್ಬರು ಇರುತ್ತೇವೆ, ಹೊಸ ಸಂಸಾರವನ್ನು ಪ್ರಾರಂಭ ಮಾಡುತ್ತೇವೆ. ಆ ಮನೆಯ ವೈಬಿಂದ ನಮಗೆ ಒಳ್ಳೆಯದು ಆದರೂ ಆಗಬಹುದು. ಇಷ್ಟು ದಿನ ಇದ್ದ ನನ್ನ ಮನೆಯಲ್ಲಿ ನನ್ನವರೇ ನಾನು ಮತ್ತು ದಮಯಂತಿ ನೆಮ್ಮದಿಯಾಗಿ ಖುಷಿಯಾಗಿ ಇರಲು ಬಿಡುತ್ತಿರಲಿಲ್ಲ. ಯಾವಾಗಲೂ ನಮ್ಮಿಬ್ಬರ ಮಧ್ಯ ಬೇಲಿ ಹಾಕುತ್ತಿದ್ದರು. ಇನ್ನು ಯಾವುದೇ ಕಾರಣಕ್ಕೂ ನನ್ನ ಬದುಕಿನ ಕೀಯನ್ನು ಅವರ ಕೈಗೆ ಕೊಡುವುದಿಲ್ಲ. ನನ್ನ ಜೀವನವನ್ನು ನಾನೇ ಸಂಭಾಳಿಸಿಕೊಳ್ಳುತ್ತೇನೆ ಅಂತ ಅವನು ಯೋಚಿಸುತ್ತಿದ್ದ. ಅವಳನ್ನು ನಿಧಾನವಾಗಿ ಅವರ ಜೊತೆ ಕಳಿಸಿದ. ಅವಳಿಗೆ ಇಷ್ಟವಿರಲಿಲ್ಲ. ಅವನ ಕೈಯನ್ನು ಪುನಃ ಬಂದು ಗಟ್ಟಿಯಾಗಿ ಹಿಡಿದುಕೊಂಡು ಅವನು ಅವಳ ಕೈಯನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡು ಸಾಂತ್ವನದ ಮಾತುಗಳನ್ನು ಆಡಿದ. ನೀನು ಹೆದರಿಕೊಳ್ಳಬೇಡ, ನಾನು ಇದ್ದೇನೆ ನಿನ್ನ ಜೊತೆ, ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗುವುದಿಲ್ಲ, ಆರಾಮವಾಗಿ ಇರು ಅಂತ ಹೇಳುತ್ತಾನೆ. ಆಗ ಅವಳು ಭಯದಿಂದ ಅವನನ್ನೇ ನೋಡಿದಾಗ ಅವನು ಕಣ್ಣಿನಲ್ಲಿ ಅವಳಿಗೆ ಸಾಂತ್ವನ ನೀಡುತ್ತಾನೆ. ಆಗ ಅವಳು ಸ್ವಲ್ಪ ಧೈರ್ಯದಿಂದ ಒಳಗೆ ಹೋಗುತ್ತಾಳೆ. ಆದರೂ ಕೂಡ ಪರಸ್ಪರ ಇಬ್ಬರಿಗೂ ಒಬ್ಬರನ್ನೊಬ್ಬರು ಬಿಟ್ಟು ದೂರ ಹೋಗಬೇಕಾದಾಗ ಒಂದು ರೀತಿ ಹಿಂಸೆ ಆಗುತ್ತಿದೆ. ಕ್ಷಣಿಕ ಆಗಬೇಕು ಈ ವಿರಹ ಅಷ್ಟೇ. ಅವಳನ್ನು ಶಾಶ್ವತವಾಗಿ ನನ್ನವಳಾಗಿ ನಾನು ಇಟ್ಟುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಅಜ್ಜಿ ಕೈಗೆ, ಅಮ್ಮನ ಕೈಗೆ, ಇನ್ನೊಬ್ಬರ ಕೈಗೆ, ಮಗದೊಬ್ಬರ ಕೈಗೆ ನಾನು ಅವಳನ್ನು ಕೊಡಬಾರದು. ಅವಳು ನನ್ನವಳು, ನನ್ನ ಜೊತೆ ಇದ್ದರೆ ಮಾತ್ರ ಕ್ಷೇಮ. ಅವಳ ಉಸಿರು ಎಲ್ಲಿಯವರೆಗೆ ಇರುತ್ತದೆ ಅಲ್ಲಿಯವರೆಗೂ ಮಾತ್ರ ನನ್ನ ಉಸಿರು ಇರುತ್ತದೆ. ಅದಕ್ಕೆ ನಾನು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅಷ್ಟರಲ್ಲಿ ಅವನನ್ನು ಹಿಂದೆಯಿಂದ ಯಾರೋ ಬಂದು ಮುಟ್ಟಿದರು. ತಿರುಗಿ ನೋಡಿದಾಗ ಅವನ ತಂದೆ ಸೂರ್ಯ. ಅವನು ಇನ್ನೂ ಎಮೋಷನಲ್ ಆಗಿ ಅವರ ಅಪ್ಪನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದ. ಅವರ ಅಪ್ಪ ಸಮಾಧಾನ ಮಾಡಿದರು. ಇದು ಮಗು, ನಿನಗೆ ಕಷ್ಟದ ಸಮಯ. ಈ ಸಮಯದಲ್ಲಿ ನೀನು ಧೈರ್ಯವಾಗಿರಬೇಕು. ನೀನು ನನ್ನ ಮುದ್ದಿನ ಸೊಸೆ. ಮುಂದಿನ ಜೀವನದಲ್ಲಿ ತುಂಬ ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಬದುಕುತ್ತೀರ. ಅದಕ್ಕೆಲ್ಲ ಈ ಪರೀಕ್ಷೆಗಳು. ಅಳಬೇಡ ಅಂತ ಆಸ್ಪತ್ರೆಯ ಹೊರಗೆ ಇರುವ ಗಾರ್ಡನ್ಗೆ ಕರೆದುಕೊಂಡು ಹೋದರು. ICU ಎದುರುಗಡೆ ಗಲಾಟೆ, ಅಳುವುದು, ಕಣ್ಣೀರು ಇದೆಲ್ಲ ಬೇಡ, ಪೇಷಂಟ್ಗೆ ಪ್ರಾಬ್ಲಮ್ ಆಗುತ್ತದೆ ಅಂತ. ಇದನ್ನು ಅರಿತ ವಿಕ್ರಮ್, ನಾನು ಅವಳನ್ನು ನೋಡಬೇಕು, ಅವಳನ್ನು ನೋಡದೆ ತುಂಬ ಸಮಯ ಇರಲು ಸಾಧ್ಯವಿಲ್ಲ ಅಂತ ಅಲ್ಲೂ ಕೂಡ ಅವರ ಅಪ್ಪನ ತೊಡೆಯ ಮೇಲೆ ಮಲಗಿಕೊಂಡು ಅಳುತ್ತಿದ್ದಾನೆ. ಪುಟ್ಟ ಮಗುವು ತನ್ನ ಆಟದ ಸಾಮಾನು ಕಳೆದು ಹೋಯಿತು, ಅಥವಾ ಪರೀಕ್ಷೆಯಲ್ಲಿ ತನಗೆ ಸರಿಯಾದ ಅಂಕ ಬಂದಿಲ್ಲ, ಅಥವಾ ಆಕಾಶದಲ್ಲಿರುವ ಚಂದ್ರ ತನಗೆ ಬೇಕು ಅಂತ ಅಳುವ ರೀತಿ ಇದೆ ವಿಕ್ರಮ್ನ ಸಂಕಟ. ಅದನ್ನು ನೋಡಿ ಮೊದಲು ಸೂರ್ಯನಿಗೆ ಸ್ವಲ್ಪ ದುಃಖವಾದರೂ ನಂತರ ಸಮಾಧಾನ ಮಾಡಿಕೊಂಡ. ತುಂಬ ಹೊತ್ತು ಆಲೋಚಿಸಿ ಅಳುತ್ತಿದ್ದ ವಿಕ್ರಮ್ಗೆ ಅವನು ಹೇಳಿದ್ದು ಒಂದೇ ಮಾತು, ನಿನ್ನ ಪ್ರೀತಿ ನಿನ್ನ ಹೆಂಡತಿಗೆ ಅರ್ಥವಾಗುತ್ತದೆ. ಆ ಪ್ರೀತಿಗೆ ಅವಳು ಸ್ಪಂದಿಸುತ್ತಾಳೆ. ನಿಮ್ಮಿಬ್ಬರ ಮಧ್ಯೆ ಸಮಸ್ಯೆ ಇರುವುದು ಮೂರನೇ ಮನುಷ್ಯರಿಂದ ಅಥವಾ ಹಣೆ ಬರಹದಿಂದ.
ಅದನ್ನು ನಾವು ಕಡಿಮೆ ಮಾಡಬಹುದು. ಆದರೆ ನಾನು ಪ್ರೀತಿಸುವ ಹೆಂಡತಿ ಮದುವೆಯಾದ ದಿನದಿಂದಲೂ ಇಲ್ಲಿಯವರೆಗೂ ನನ್ನ ಜೊತೆ ಪ್ರೀತಿ ಮಾಡಿಲ್ಲ. ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿಲ್ಲ. ಯಾಂತ್ರಿಕವಾಗಿ ನನ್ನನ್ನು ಪ್ರೀತಿಸಿದ್ದಾಳೆ. ಆ ಪ್ರೀತಿ, ಆ ಬದುಕಿಗೆ ಅರ್ಥವಿಲ್ಲ. ಜೀವಂತ ಶವದ ರೀತಿ ನನ್ನ ಜೀವನ ಇರುವುದು. ನಿನ್ನ ಮುಖವನ್ನು ನೋಡಿಕೊಂಡು ಮಾತ್ರ ನಾನು ಉಸಿರನ್ನು ಆಡುತ್ತಿರುವುದು. ನೀನು ಈ ರೀತಿ ಕುಸಿದರೆ ನನಗೆ ಯಾರು ಧೈರ್ಯ ನೀಡುತ್ತಾರೆ ಅಂತ ಸೂರ್ಯ ಹೇಳಿದಾಗ ವಿಕ್ರಮ್ಗೆ ಆಶ್ಚರ್ಯವಾಯಿತು. ಅಮ್ಮನ ಜೊತೆ ನೀವು ಸುಖವಾಗಿಲ್ಲವೇ? ಎಲ್ಲ ಗಂಡ ಹೆಂಡತಿ ಜಗಳವಾಡುವ ರೀತಿ ನೀವು ಕೂಡ ಜಗಳ ಮಾಡುತ್ತೀರಾ ಅಂತ ನಾನು ಅಂದುಕೊಂಡಿದ್ದೆ ಅಷ್ಟೇ. ಆದರೆ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲವಾ ಅಂತ ಕೇಳಿದಾಗ ಅವನು ತಲೆಯನ್ನು ಬಗ್ಗಿಸಿಕೊಂಡು ತಲೆ ಅಲ್ಲಾಡಿಸಿದ. ಇಲ್ಲ ಅಂತ. ಒಂದು ತಂದೆ ಮಗನ ಎದುರಿಗೆ ಇಷ್ಟು ಅಸಹಾಯಕವಾಗಿ ಇದ್ದುದನ್ನು ವಿಕ್ರಮ್ ಎಂದೂ ಕೂಡ ನೋಡಿರಲಿಲ್ಲ. ಇಲ್ಲ ಮಗು, ನಮ್ಮಿಬ್ಬರದು ಒಂದು ಸುಂದರವಾದ ಬದುಕಲ್ಲ. ಜಗಳವಾಡುತ್ತೇವೆ, ಅದಕ್ಕಿಂತ ಕೆಟ್ಟ ಜೀವನ. ನನ್ನ ವಿಷಯ ಬಿಡು. ಶಾಂತಿಗೆ ಪ್ರೀತಿಸಿ ಹುಡುಗ ಮೋಸ ಮಾಡಿದ. ಮಕ್ಕಳನ್ನು ಮಾಡಿ ಮದುವೆ ಕೂಡ ಆಗಿಲ್ಲ. ಇನ್ನು ನಿಮ್ಮ ಅಜ್ಜಿ ಮದುವೆ ಆದ ವರ್ಷಕ್ಕೆ ಗಂಡ ಸತ್ತು ಹೋದ. ನಾನು ಅಮ್ಮನ ಹೊಟ್ಟೆಯಲ್ಲಿ ಇರಬೇಕಾದಾಗ ನಿನ್ನ ಅಣ್ಣ ಅತ್ತೆ ಮಾವನ ಮನೆಯಲ್ಲಿ ಇದ್ದಾನೆ. ತಂಗಿ ಅಜ್ಞಾನಿ, ಒಳ್ಳೆಯ ಕಾಲೇಜಿಗೆ ಸೇರಿಸಲು ಓದದೆ ಪ್ರೀತಿ ಪ್ರೇಮ ಅಂತ ವಿಕಿಯ ಹಿಂದೆ ಬಿದ್ದು ಜೀವನ ಹಾಳು ಮಾಡಿಕೊಂಡಳು. ವಿಕಿ ತುಂಬ ಕೆಟ್ಟ ಹುಡುಗ. ಅವನು ಹುಡುಗಿಯನ್ನು ತುಂಬ ಕೆಟ್ಟದಾಗಿ ಬಳಸಿಕೊಳ್ಳುತ್ತಾನೆ ಅನ್ನುವ ವಿಚಾರ ಅವಳಿಗೆ ತಿಳಿದಿದ್ದರೂ ಕೂಡ ಅವಳು ತಪ್ಪು ಮಾಡಿದಳು. ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಬಯಸಿ ತಪ್ಪು ಮಾಡುತ್ತಾರೋ ಬಯಸದೆ ತಪ್ಪು ಮಾಡುತ್ತಾರೋ ಒಂದು ರೀತಿ ತಪ್ಪುಗಳು ನಡೆಯುತ್ತಲೇ ಹೋಗುತ್ತವೆ. ಅದು ಮನುಷ್ಯ ಸಹಜ ಧರ್ಮ. ನೀನು ಅವಳ ಅನಾರೋಗ್ಯದಿಂದ ಬೇಸರ ಮಾಡಿಕೊಳ್ಳಬೇಡ. ನೀನು ಮತ್ತು ಅವಳು ಶಾಂತಿಯ ಜೊತೆ ಅಥವಾ ಅಜ್ಜಿಯ ಜೊತೆ ಮನೆ ದೇವರಿಗೆ ಹೋಗಿ ಬನ್ನಿ. ಅಲ್ಲಿ ಒಂದು ಸಲ ಪೂಜೆ ಮಾಡಿಸಿಲ್ಲ ನಿಮ್ಮ ಮದುವೆ ಆದ ಮೇಲೆ. ಅದಕ್ಕೆ ಈ ರೀತಿ ಸಮಸ್ಯೆ. ನಿಮ್ಮ ಮದುವೆ ಆದ ದಿನದಿಂದ ಸೂರ್ಯ ಹೇಳಿದಾಗ ವಿಕ್ರಮ್ ಆಯಿತು ಅಂತ ತಲೆ ಅಲ್ಲಾಡಿಸಿದ. ಇತ್ತ ದಮಯಂತಿ ಡಾಕ್ಟರ್ ಮಾಡುವ ಪರೀಕ್ಷೆಗಳಿಗೆ ಕೋಆಪರೇಟ್ ಮಾಡುತ್ತಿದ್ದಾಳೆ. ಆದರೂ ವಿಕ್ರಮ್ ತನ್ನ ಜೊತೆ ಇಲ್ಲ ಅನ್ನುವ ಬೇಸರ ಅವಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಅದನ್ನು ತಿಳಿದ ಸಿಸ್ಟರ್ ಒಬ್ಬರು, ನೀವು ಬೇಸರ ಮಾಡಿಕೊಳ್ಳಬೇಡಿ, ನಿಮ್ಮ ಗಂಡ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ, ಹೊರಗಡೆ ಕಾಯುತ್ತಾ ಕುಳಿತಿದ್ದಾರೆ. ಈ ಪರೀಕ್ಷೆಗಳನ್ನೆಲ್ಲ ಮಾಡಿಸಿಕೊಂಡು ಬಿಡಿ. ಏನು ಸಮಸ್ಯೆ ಇಲ್ಲ ಅಂದರೆ ಮನೆಗೆ ಕಳಿಸಿಬಿಡುತ್ತೇವೆ. ಸಮಸ್ಯೆ ಇದ್ದರೆ ಅಂತ ದಮಯಂತಿ ನಿಧಾನವಾಗಿ ಹೇಳಿದಳು. ಈ ವಯಸ್ಸಿನಲ್ಲಿ ನಿಮಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಇದ್ದರೆ ಒಂದೇ ಒಂದು ಇರುತ್ತದೆ, ಮನಸ್ಸಿನ ಸಮಸ್ಯೆ, ಪ್ರೀತಿ. ನಾನು ಪ್ರೀತಿಸುವವರು ನನ್ನಿಂದ ದೂರ ಆಗಿಬಿಡುತ್ತಾರೆ. ನನ್ನನ್ನು ಬಿಟ್ಟು ಇನ್ನೊಂದು ಮದುವೆ ಆಗಿಬಿಡುತ್ತಾರೆ. ನನಗೆ ಯಾರೂ ಇಲ್ಲ. ಈ ರೀತಿಯ ಮನಸ್ಸಿನ ವಿಚಿತ್ರವಾದ ಭಾವನೆಗಳು ದೇಹವನ್ನು ವಿಕಾರಗೊಳಿಸುತ್ತವೆ. ನೀವು ಮನಸ್ಸಿನಿಂದ ಸ್ಟ್ರಾಂಗ್ ಆದರೆ ನಿಮ್ಮ ಸಂಬಂಧ ಕೂಡ ಸ್ಟ್ರಾಂಗ್ ಆಗುತ್ತದೆ. ಒಮ್ಮೆ ಯೋಚಿಸಿ ಅಂತ ಸಿಸ್ಟರ್ ಹೇಳಿದಾಗ ದಮಯಂತಿಗೆ ಅದು ನಿಜ ಅಂತ ಅನಿಸಿತು. ತಾನು ಯಾವಾಗಲೂ ನೆಗೆಟಿವ್ ಮಾತುಗಳನ್ನು ಮಾತನಾಡುವುದರಿಂದ ತನ್ನ ಬದುಕು ಕೂಡ ನೆಗೆಟಿವ್ ಆಗುತ್ತಿದೆ. ಇನ್ನು ಮೇಲೆ ನಾನು ಯಾವಾಗಲೂ ಬರೀ ಪಾಸಿಟಿವ್ ಮಾತುಗಳನ್ನೇ ಮಾತನಾಡಬೇಕು ಅಂತ ಅಂದುಕೊಂಡಳು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.